ಹಾಂ ಹೆಣ್ಮಕ್ಳು ಮಾಡ್ಕೊಂಡು ಹೋಗಿ ಹಂಗಾಗುತ್ತೆ. ಮೊನ್ನೆ ಶನಿವಾರ 750. ನಮ್ಮ ಹೆಸರು ಕೊಟ್ರಯ್ಯ ಅಂತ, ಸುಲ್ತಾನಿಪುರ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಿಮ್ಮದು ಎಷ್ಟು ಎಕರೆ ಇದು? 2 ಎಕರೆ ಬೌಂಡ್ರಿ. 2 ಎಕರೆ 14,000 ಸಸಿ ಹಚ್ಚಿವಿ. ಯಾವ ತಳಿ ಯಾವ್ದು ಇಟ್ಟಿರಿ? ಇದು ಅರವಿಂದ್ ಅಂತ. ಅರವಿಂದ್. ಈಗಾಗಲೇ ಎಷ್ಟು ನೀವು ಭಾರಿ ಕಟಿಂಗ್ ಮಾಡಿದಿರಿ? ಈಗೆಲ್ಲ 5ನೇ ಕಟಿಂಗ್. ಒಂದೊಂದು ಕಟಿಂಗಲ್ಲಿ ಎಷ್ಟೆಷ್ಟು ಸಿಕ್ಕಿದೆ ಬಾಕ್ಸ್? ಒಂದು ಕಟಿಂಗ್ ಫಸ್ಟ್ ಸ್ಟಾರ್ಟಿಂಗ್ ಒಂದು 50 ಕೈ ಆಡಿಸಿದ್ವಿ. ಆಮೇಲೆ 150 ಕಟಿಂಗು, ಆಮೇಲೆ 235 ಕಟಿಂಗು, 280 ಕಟಿಂಗು, ಇವತ್ತೊಂದು 300 ಕಟಿಂಗು, 5 ಕಟಿಂಗ್ ಆಗುತ್ತೆ. ಈಗ 1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ಎಕರೆಗೆ. 2 ಎಕರೆಯಿಂದ 3-3.5 ಲಕ್ಷ ರೂಪಾಯಿ ಬರುತ್ತೆ ಖರ್ಚು. ಅದರ ಬಾಕ್ಸ್ ಇದು ಮಾರಿದರೆ ಖರ್ಚು ತೆಗೆದು ಉಳಿತಾವ್ರಿ. ಎಷ್ಟು ಅಂದಾಜು ರೇಟ್ ಇದ್ದ ಮೇಲೆ ಉಳಿತಾವ್ರಿ. ರೇಟ್ ಹೆಂಗೆ ಇರ್ತದ ಹಂಗೆ. ಇಲ್ಲ ರೇಟ್ ಇತ್ತಪ್ಪ ಅಂದ್ರೆ ಒಳ್ಳೆ ಇನ್ಕಮ್ ಬರುತ್ತೆ. ಆದರೂ ಕೂಡ ನೀವು ಟೊಮೆಟೊ ಹೊಡೆಯೋದು ನಿಲ್ಲಿಸಿಲ್ಲ. ಮತ್ತು ಟೊಮೆಟೊ ಮತ್ತು ಬೇರೆ ಬೆಳೆ ಚೇಂಜ್ ಮಾಡಲ್ಲ? ಕೋಸು ಒಂದು ಮಾಡ್ತೇವೆ, ಚೆನ್ನಾಗಿ ಬರುತ್ತೆ. ಶೀತಕ್ಕೆ ಇಳುವರಿ ಬರುತ್ತೆ. ಆಮೇಲೆ ಸ್ವಲ್ಪ ರೋಗ ಆಗಿದೆ ಶೀತಕ್ಕೆ, ಮಂಜು ಬಿತ್ತಲ್ಲ, ಅದರಿಂದ ಬೂದಿ ರೋಗ ಅದು ಬರುತ್ತೆ. ಔಷಧಿ ಹೊಡೆದು ಕಂಟ್ರೋಲ್ ಆಗುತ್ತೆ. ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಒಂದೇ ನಮೂನಿ ಬರುತ್ತೆ, ಚೆನ್ನಾಗೇ ಇಳುವರಿ ಬರುತ್ತೆ. ಮೊದಲೆಲ್ಲ ಶಂಕರ ಅವು ಇವು ಹಾಕಿದ್ವಿ, ಲಕ್ಷ್ಮಿ ಅವು ಎಲ್ಲ, ಅವು ಚೆನ್ನಾಗಿ ಬರ್ತೈತಿ. ಈ ಹೊಸ ಬೀಜ ಅಂತಂದು ಇದನ್ನ ಹಾಕಿದ್ದೀವಿ. ಇದು ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಬಳ್ಳಿಂದ ಬೆಳೆದೈತಿ. ಸ್ವಲ್ಪ ಮಂಜು ಬಿದ್ದು ಏನು ಗ್ರೇಡಿಂಗ್ ಮಾಡ್ತಾಯಿದ್ದೀರಾ? ಇಲ್ಲಿ